ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುಲ್ಬರ್ಗ ಸ್ಪೆಷಲ್ ಅವರೆಕಾಳು ಗುಗ್ರಿ ಯಾವ ರೀತಿ ಮಾಡೋದಂತ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಅವರೆಕಾಳು ಗುಗ್ರಿನ ನಾವು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ಬೋದು. ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬರುವಂಥ ಅವರೆಕಾಳು ಗುಗ್ರಿ ಇದು. ಇದಕ್ಕೆ ನಮ್ಮ ಕಡೆ ಗುಗ್ರಿ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು 3 ಥರದ ಅವರೆಕಾಳನ್ನ ತೊಗೊಂಡಿದ್ದೀನಿ. ಇದು ನಾಟಿ ಅವರೆಕಾಳು. ಎಷ್ಟು ಕಲರ್ ಇದೆ ನೋಡಿ ಅಲ್ವಾ? ನಿಮಗೆ ಕಾಣಿಸ್ತಿದೆ ಅಲ್ವಾ? ತುಂಬಾ ರುಚಿಯಾಗಿ ಬರುತ್ತೆ ಅವರೆಕಾಳು. ನೋಡ್ತಾ ಇದ್ದರೆ ತಿನ್ಬೇಕನ್ನಿಸ್ತಿದೆ ಅಲ್ವಾ ನಿಮಗೆ? ಹಾಗಾದರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಗುಲ್ಬರ್ಗ ಸ್ಪೆಷಲ್ ಅವರೆಕಾಳು ಗುಗ್ರಿ. ಅವರೆಕಾಳು ಗುಗ್ರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಒಂದು ಬೌಲಲ್ಲಿ ಚೆನ್ನಾಗಿ ಅವರೆಕಾಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅವರೆಕಾಳು ಬೇಗ ಕುದಿಯೋದಿಲ್ಲ, ಅದಕ್ಕೋಸ್ಕರ 1 ರಿಂದ 6 ವಿಸಿಲ್ ಆದರೂ ನಾವು ಇಲ್ಲಿ ಕೂಗಿಸ್ಕೋಬೇಕಾಗತ್ತೆ. ತುಂಬ ಬೇಗ ಕುದಿಯೋದಿಲ್ಲ, ಯಾಕೆ ಅಂದರೆ ನಾಟಿ ಅವರೆಕಾಳಲ್ವ, ಅದಕ್ಕೋಸ್ಕರ. ಇನ್ನೊಂದು ಬೌಲ್ ನೀರು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಷ್ಟು ವಿಸಿಲ್ ಹೇಳಿ? 6 ವಿಸಿಲ್ ನಾನು ಕೂಗಿಸ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿ ಕುದಿಬೇಕಲ್ವ, ಅದಕ್ಕೋಸ್ಕರ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋದಕ್ಕೆ ಏನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕರಿಬೇವು, 1 ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿಗೆ ಕೂಡ ತೊಗೊಂಡಿದ್ದೀನಿ. ಈ ಅವರೆಕಾಳು ನಾವು ಯಾವ ರೀತಿ ಕುದಿಸ್ಕೋಬೇಕು ಅಂದರೆ ಈ ಥರ ನೋಡಿ, ತುಂಬಾ ಸಾಫ್ಟಾಗಿ ಕುದಿಸ್ಕೋಬೇಕು. ಇದು ಗುಗ್ರಿ ಅಲ್ವಾ, ಅದಕ್ಕೂ ಈ ಥರ ಕುದಿಸ್ಕೋಬೇಕು. ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅವರೆಕಾಳು ಗುಗ್ರಿನ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ. ಇದಕ್ಕೆ ಕಡೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಫಸ್ಟ್ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಪ್ಲೀಸ್ ಹೊಸಬರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದು ನಾವು ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ನಾರ್ಮಲ್ ಫ್ರೈ ಮಾಡಿಕೊಂಡು ಗುಗ್ರಿನ ಮಾಡ್ಕೋಬೇಕು. ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ. ಟೇಸ್ಟ್ ಬರುತ್ತೆ, ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇದು ಸ್ಪೆಷಲಾಗಿ ನಮ್ಮ ಕಡೆ ಮಾಡುವಂಥ ಅವರೆಕಾಳು ಗುಗ್ರಿ, ತುಂಬ ಸಖತ್ತಾಗಿ ಬರುತ್ತೆ. ಇದಕ್ಕೆ ಇವಾಗ ಕುದಿಸಿ ಇಟ್ಕೊಂಡಂಥ ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಅವರೆಕಾಳು ಹಾಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಖಾರ ಎಲ್ಲ ಅದಕ್ಕೆ ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ. ಎಲ್ಲೂ ಕೈ ಬಿಡದೆ ಸ್ಪೂನ್ನ ತಿರುಗಿಸ್ತಾನೆ ಇರಬೇಕು. ತುಂಬಾ ರುಚಿಯಾಗಿ ಬರುತ್ತೆ. ನಾನು ನಮ್ಮೂರ ಕಡೆ ಸಖತ್ತಾಗಿ ಮಾಡ್ತಾರೆ ಅವರೆಕಾಳು ಗುಗ್ರಿನ. ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಸಖತ್ತಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ನಾವು. ವಾವ್, ನೀವು ಅಂತೀರಾ ಏನು ರುಚಿ ಅಂತೀರಾ ಅವರೆಕಾಳು ಗುಗ್ರಿ. ಇದು ನಮ್ಮೂರ ಕಡೆ ಸ್ಪೆಷಲ್ ಅವರೆಕಾಳು ಗುಗ್ರಿ ಆಗಿದೆ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಹಾಗಾದರೆ ತಪ್ಪದೇ ಒಂದು ಲೈಕ್ ಕೊಡೋದು ಮಾತ್ರ ಖಂಡಿತ ಮರಿಬೇಡಿ. ಹಾಗೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ. ಗುಲ್ಬರ್ಗ ಸ್ಪೆಷಲ್ ಅವರೆಕಾಳು ಗುಗ್ರಿ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ನೋಡಿ ಬಾಯಲ್ಲಿ ನೀರು ಬರ್ತಿದೆಯಾ? ಹಾಗಾದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.